ಹೆಲೋ ಫ್ರೆಂಡ್ಸ್, ಸೊ ಇವತ್ತಿನ ಟಾಪಿಕ್ ಐತಿ ಅರೇಕಾ ನಟ್ಸ್. ಅರೇಕಾ ನಟ್ಸ್ ನಾನು ಭಾಳ ದಿವಸದಿಂದ ಇದು ಟಾಪಿಕ್ ಮಾಡ್ಬೇಕನ್ನತ್ತಿದ್ದೆ, ಯಾಕಂದ್ರೆ ಭಾಳಷ್ಟು ಜನನೂ ರಿಕ್ವೆಸ್ಟ್ ಮಾಡಿದ್ರು. ಯಾಕಂತಂದ್ರೆ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗ್ತೈತಿ. ಸೊ ಆಲ್ ಓವರ್ ಇಂಡಿಯಾ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ 70 to 80% ಪ್ರೊಡಕ್ಷನ್ ಏನೈತಿ ನಮ್ಮ ಕರ್ನಾಟಕದಿಂದ ಐತಿ. ಸೊ ಅದ್ರ ಸಂಬಂಧ ಈ ಟಾಪಿಕ್ ತೊಗೊಳೋದು ಭಾಳ ಇಂಪಾರ್ಟೆಂಟ್ ಇತ್ತು. ಭಾಳ ಜನನೂ ನಂಗೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಅರೇಕಾ ನಟ್ಸ್ ಅಂತಂದ್ರೆ ಅಡಿಕೆ ಬರೀ ಪಾನ್ನಾಗ ಹಾಕೊಂಡು ತಿನ್ನೋಕೆ ಅಷ್ಟೇ ಯೂಸ್ ಆಗಂಗಿಲ್ಲ. ಅಡಿಕೆದು ಭಾಳಷ್ಟು ವೇರಿಯಸ್ ಯೂಸಸ್ನೂ ಅದಾವೆ. ಸೊ ಅಡಿಕೆ ಮೆಡಿಸಿನಲ್ ಪರ್ಪಸಿಗೂ ಯೂಸ್ ಮಾಡ್ತಾರೆ. ಸ್ಕಿಜೋಫ್ರೇನಿಯಾ, ಆಮೇಲೆ ಗ್ಲೌಕೋಮಾ, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಬೆಟರ್ ಮಾಡಲಿಕ್ಕೆ ಅಡಿಕೆ ಭಾಳ ಯೂಸ್ ಮಾಡ್ತಾರೆ. ಆಮೇಲೆ ನಮ್ಮ ಟೂತ್ ಆಮೇಲೆ ಗಮ್ಸ್ ಏನದಾವೆ ಅದ್ರ ಸಂಬಂಧನೂ ಅಡಿಕೆ ಭಾಳ ಯೂಸ್ ಆಗ್ತೈತಿ. ಸೊ ಓವರ್ ಆಲ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇದು ಒಂದು ಚಲೋ ಪ್ರಾಡಕ್ಟ್ ಐತಿ. ಆಮೇಲೆ ಇಂಡಿಯಾದಿಂದ ಪ್ರೊಡಕ್ಷನ್ ಅಡಿಕೆದು ಭಾಳ ಜಾಸ್ತಿ ಆಗ್ತೈತಿ. ಬರೀ ಅಡಿಕೆ ಅಷ್ಟೇ ಅಲ್ಲ, ಅಡಿಕೆದು ಬೇರೆ ಬೇರೆ ಫಾರ್ಮ್ಸ್ನೂ ಅದಾವೆ. ಅಡಿಕೆದು ಲೀಫ್ ಏನೈತಿ, ಅರೇಕಾ ನಟ್ ಲೀವ್ಸ್, ಅದನ್ನು ಎಕ್ಸ್ಪೋರ್ಟ್ ಆಗ್ತೈತಿ. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸೊ ಅಡಿಕೆದು ಬೇರೆ ಬೇರೆ ಟೈಪ್ಸ್ ನಾವು ಯಾವ್ಯಾವ ಅಂತಂದ್ರೆ ಬರೀ 2 ಟೈಪ್ಸ್ ಅದಾವೆ, ವೈಟ್ ಅಡಿಕೆ ಆಮೇಲೆ ರೆಡ್. ಸೊ ವೈಟ್ ಆಮೇಲೆ ರೆಡ್ ಏನೈತಿ, ಇದು 2 ಪ್ರೊಡಕ್ಷನ್ನಾಗ ಜಾಸ್ತಿ ಐತಿ ಆಲ್ ಓವರ್ ಇಂಡಿಯಾನಾಗ, ಆಮೇಲೆ ಆಲ್ ಓವರ್ ವರ್ಲ್ಡ್ನಾಗೂ. ಸೊ ಇಂಡಿಯಾದಿಂದ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗೋದು ವೈಟ್ ಅಡಿಕೆ ಆಗ್ತೈತಿ. ಅದಕ್ಕೆ ಹಾಲು ಅಡಿಕೆ ಅಂತ ನೀವು ಕರಿತೀರಿ. ಸೊ ಅದ್ರ ಕ್ವಾಲಿಟಿ ಜಾಸ್ತಿ ಚಲೋ ಇರ್ತೈತಿ, ಅದ್ರ ಸಂಬಂಧ ಅದೇ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತೈತಿ. ಸೊ ಈಗ ನೋಡೋಣ HS ಕೋಡ್ ಬಗ್ಗೆ. ಅಡಿಕೆದು HS ಕೋಡ್ ಏನೈತೆ ಅಂತಂದ್ರೆ 08028020. ಸೊ HS ಕೋಡ್ ಬಂದು ಇದೇ ಐತಿ. ಆಮೇಲೆ ಅಡಿಕೆದು EPC ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಬಂದು ಅಪೆಡಾ ಐತಿ. ಸೊ ಅಪೆಡಾದಿಂದ ನೀವು RCMC ತೊಗೋಬೇಕಾಗುತ್ತೆ. ಆಮೇಲೆ ಅಪೆಡಾಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಅದನ್ನು ಅವ್ರ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ನು ಅವ್ರು ಪ್ರೊವೈಡ್ ಮಾಡ್ತಾರೆ, ಇಮೇಲ್ಸ್ ಪ್ರೊವೈಡ್ ಮಾಡ್ತಾರೆ. ಬೇರೆ ಬೇರೆ ಕಂಟ್ರೀಸ್ ಯಾರ್ಯಾರು ಬಾಯರ್ಸ್ ಅದಾರ ಅವ್ರ ಡೇಟಾನು ಅಪೆಡಾದವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಟೋಟಲ್ ಓವರ್ ಆಲ್ ಪ್ರೊಡಕ್ಷನ್ ನೋಡಿದ್ವಿ ಅಂತಂದ್ರೆ ಅರೇಕಾ ನಟ್ಸ್ದು 1.7 ಮಿಲಿಯನ್ ಟನ್ಸ್ ಅಷ್ಟು ಪ್ರೊಡಕ್ಷನ್ ಐತಿ. ಆಮೇಲೆ ಅದ್ರೊಳಗಿಂದ ಇಂಡಿಯಾ ಕಡೆಯಿಂದ 0.9 ಮಿಲಿಯನ್ ಟನ್ಸ್ ಪ್ರೊಡಕ್ಷನ್ ಆಗ್ತೈತಿ. ಸೊ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಅಂದ್ರೆ 52% ಆಫ್ ದ ಓವರ್ ಆಲ್ ವರ್ಲ್ಡ್ಸ್ ಏನು ಪ್ರೊಡಕ್ಷನ್ ಐತಿ ಅದರ ಇಂಡಿಯಾದಿಂದ ಆಗ್ತೈತಿ. ಸೊ ಇಂಡಿಯಾ ಏನೈತಿ ಅರೇಕಾ ನಟ್ ಪ್ರೊಡಕ್ಷನ್ನಾಗ ಭಾಳ ಮೇಜರ್ ದೊಡ್ಡ ಪ್ಲೇಯರ್ ಐತಿ. ಸೊ ಅದರಿಂದ ಇಂಡಿಯಾ ಕಡೆಂತ ಎಕ್ಸ್ಪೋರ್ಟ್ನು ಹಂಗೆ ಆಗ್ತೈತಿ. ಸೊ ಟಾಪ್ 3 ಪ್ರೊಡ್ಯೂಸರ್ಸ್ನಾಗ ಇಂಡಿಯಾ ಫಸ್ಟ್ ಐತಿ, ಆಮೇಲೆ ನೆಕ್ಸ್ಟ್ ಇರೋದು ಬಾಂಗ್ಲಾದೇಶ್, ಆಮೇಲೆ ಥರ್ಡ್ ಇರೋದು ಇಂಡೋನೇಷ್ಯಾ. ಪ್ರೊಡಕ್ಷನ್ನಾಗ ಟಾಪ್ ಇತ್ತಂದ್ರೂ ಎಕ್ಸ್ಪೋರ್ಟಿಗೆ ಟಾಪ್ ಇಂಡಿಯಾ ಇಲ್ಲ. ಓವರ್ ಆಲ್ ವರ್ಲ್ಡ್ನಾಗ ಟಾಪ್ ಎಕ್ಸ್ಪೋರ್ಟರ್ಸ್ನಾಗ ಇಂಡಿಯಾ 4th ರ್ಯಾಂಕ್ನಾಗ ಐತಿ. ಸೊ ಫಸ್ಟ್ ರ್ಯಾಂಕಿಗೆ ಬರೋದು ಮ್ಯಾನ್ಮಾರ್, ಸೆಕೆಂಡ್ ರ್ಯಾಂಕಿಗೆ ಬರೋದು ಶ್ರೀಲಂಕಾ, ಥರ್ಡ್ ರ್ಯಾಂಕಿಗೆ ಬರೋದು ಇಂಡೋನೇಷ್ಯಾ, ಆಮೇಲೆ 4th ರ್ಯಾಂಕಿಗೆ ಬರೋದು ಇಂಡಿಯಾ. ಸೊ ಪ್ರೊಡಕ್ಷನ್ನಾಗೂ ನಾವು ಫಸ್ಟ್ ಇದ್ರೂ ನಾವು ಎಕ್ಸ್ಪೋರ್ಟ್ನಾಗ ಯಾಕೆ ಫಸ್ಟ್ ಇಲ್ಲ ಅಂತಂದ್ರೆ ನಮ್ಮ ಪಾಪ್ಯುಲೇಷನ್. ಸೊ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಮ ಕನ್ಸಂಪ್ಷನ್ನು ಇಲ್ಲೇ ಅಡಿಕೆದು ಜಾಸ್ತಿ ಆಗ್ತೈತಿ. ಸೊ ಇಂಡಿಯಾನಾಗ ಏನು ಪ್ರೊಡಕ್ಷನ್ ಆಗ್ತೈತಿ ಅದು ಮ್ಯಾಕ್ಸಿಮಮ್ ಇಂಡಿಯಾನಾಗ ಯೂಸ್ ಆಗುತ್ತೆ. ಆಮೇಲೆ ಬೇರೆ ಕಂಟ್ರೀಸ್ ಸ್ವಲ್ಪ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅದ್ರ ಸಂಬಂಧ ನಮ್ದು ರ್ಯಾಂಕಿಂಗ್ ಏನೈತಿ ಸ್ವಲ್ಪ 4th ರ್ಯಾಂಕಿಂಗ್ ಮಟ್ಟ ಐತಿ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಇನ್ನೂ ಜಾಸ್ತಿ ಸ್ಕೋಪ್ ಐತಿ. ಸೊ ಇಂಡಿಯನ್ ಅರೇಕಾ ನಟ್ಸಿಗೆ ವರ್ಲ್ಡ್ ಮಾರ್ಕೆಟ್ನಾಗ ಭಾಳ ಸ್ಕೋಪ್ ಇರೋದ್ರಿಂದ ಇನ್ನೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ಜಾಸ್ತಿ ಸ್ಕೋಪ್ ಐತಿ. ಸೊ ಟಾಪ್ 3 ಇಂಪೋರ್ಟರ್ಸ್ ಯಾರದಾರ ಅಂತಂದ್ರೆ ಫಸ್ಟ್ ಇಂಪೋರ್ಟರ್ ಬರೋದು ಇಂಡಿಯಾ. ಸೊ ಇಂಡಿಯಾ ಇಂಪೋರ್ಟ್ನು ಭಾಳ ಜಾಸ್ತಿ ಮಾಡ್ತಾರೆ. ಸೊ ಅರೇಕಾ ನಟ್ಸ್ ಇಂಡಿಯಾನಾಗ ಕನ್ಸಂಪ್ಷನ್ನು ಮಾಡ್ತಾರೆ, ಇಲ್ಲಿ ಪ್ರೊಡಕ್ಷನ್ನು ಹೈ ಐತಿ. ಅಂದ್ರೂ ನಾವು ಇನ್ನೂ ಜಾಸ್ತಿ ಇಂಪೋರ್ಟ್ನು ಮಾಡ್ಕೋತೀವಿ. ಅದಕ್ಕಂದ್ರೆ ಫಾರ್ಮಾ ಇಂಡಸ್ಟ್ರೀಸ್ ನಮ್ಮ ಇಂಡಿಯಾ ಒಳಗೆ ಭಾಳ ಐತಿ. ಸೊ ಅದ್ರೊಳಗೂ ಇದು ಭಾಳ ಜಾಸ್ತಿ ಯೂಸ್ ಆಗ್ತೈತಿ. ಆಮೇಲೆ ನಮ್ಮ ಇಂಡಿಯಾ ಒಳಗೆ ನಿಮ್ಗೆ ಗೊತ್ತಿರ್ಬೇಕು, ಊಟ ಆದಮೇಲೆ ಪಾನ್ ಆಗಲಿ ಅದು ಆಗಲಿ ಎಲ್ಲ ಸ್ಟೇಟ್ಸ್ನಾಗ ಆಲ್ಮೋಸ್ಟ್ ಅಡಿಕೆ ಯೂಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮಗೆ ಭಾಳ ಹಳೆ ಕಾಲದಿಂದ ಗೊತ್ತೈತಿ ಅರೇಕಾ ನಟ್ಸ್ ಏನೈತಿ ಡೈಜೆಸ್ಟಿವ್ ಸಿಸ್ಟಮಿಗೆ ಭಾಳ ಚಲೋ ಇರ್ತೈತೆ ಅಂತೇಳಿ. ಸೊ ಅದ್ರ ಸಂಬಂಧ ಇಂಡಿಯಾ ಮ್ಯಾಕ್ಸಿಮಮ್ ಇಂಪೋರ್ಟ್ನು ಮಾಡ್ತಾರೆ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಯಾರಂತಂದ್ರೆ ಚೈನಾ, ಆಮೇಲೆ ಥರ್ಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಅಂತಂದ್ರೆ USA. ಸೊ ಚೈನಾ ಆಮೇಲೆ USA ನೀವು ಎಕ್ಸ್ಪೋರ್ಟ್ಸ್ ಅಮೌಂಟ್ ಟಾರ್ಗೆಟ್ ಮಾಡ್ಬೋದು. ಅದಾದಮೇಲೆ ನೀವು ಲಿಸ್ಟ್ನಾಗ ನೋಡ್ಬೋದು ಯಾವ್ಯಾವ ಬೇರೆ ಬೇರೆ ಕಂಟ್ರೀಸ್ ಇದಾವೆ. ಸೊ ಅವರಿಗೂ ನೀವು ಆ್ಯಸ್ ಅ ಇಂಪೋರ್ಟರ್ಸ್ ಟಾರ್ಗೆಟ್ ಮಾಡಿ ಅಲ್ಲಿ ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟ್ ಮಾಡ್ಬೋದು. ಸೊ ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕು ಅದಂತೂ ನಿಮಗೆ ಗೊತ್ತಾಗ್ತದೆ. ಆದರೆ ಅದ್ರ ಸೋರ್ಸಿಂಗ್ ನೀವು ಎಲ್ಲಿಂದ ಮಾಡ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಸೋರ್ಸಿಂಗ್ ಈ ಲಿಸ್ಟ್ ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಸೋರ್ಸಿಂಗ್ ನಮ್ಮ ಕರ್ನಾಟಕದಿಂದನೇ ಆಗ್ತೈತಿ. ಮಂಗಳೂರು ಆಗಲಿ, ಉಡುಪಿ ಆಗಲಿ, ಶಿವಮೊಗ್ಗ ಆಗಲಿ ಅಥವಾ ಕಾರವಾರ ಆಗಲಿ ಇವೆಲ್ಲ ರೀಜನ್ಸ್ದಿಂದ ಅಡಿಕೆ ಜಾಸ್ತಿ ಬೆಳಿತಾರೆ. ಸೊ ಈ ರೀಜನ್ದಿಂದ ನೀವು ಸೋರ್ಸಿಂಗ್ ಮಾಡಿ ಪರ್ಚೇಸ್ ಮಾಡಿ ನೀವು ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನಮ್ಮ ಸ್ಟೇಟ್ ಬಿಟ್ಟರೆ ಕೇರಳ ಐತಿ, ಆಸಾಮ್ ಐತಿ, ಬೇರೆ ಬೇರೆ ಸ್ಟೇಟ್ಸ್ನೂ ಅದಾವೆ, ಅಲ್ಲಿನೂ ಅಡಿಕೆ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಅಲ್ಲಿಂದೂ ನೀವು ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು. ಆದರೆ ಮ್ಯಾಕ್ಸಿಮಮ್ ನಮ್ಮ ಕರ್ನಾಟಕನಾಗ ಪ್ರೊಡಕ್ಷನ್ ಆಗೋದ್ರಿಂದ ನಿಮಗೆ ಇಲ್ಲಿಂದ ಸೋರ್ಸಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಆಗ್ತೈತಿ. ಸೊ ಅದಕ್ಕೆ ಕರ್ನಾಟಕದಿಂದನೇ ಎಕ್ಸ್ಪೋರ್ಟ್ ಮಾಡಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಪ್ರಾಫಿಟ್ ಮಾರ್ಜಿನ್ ಇದ್ರೊಳಗ ಎಕ್ಸಾಕ್ಟ್ಲಿ ಹೇಳಕ್ಕೆ ಬರೋಂಗಿಲ್ಲ. ಬೇರೆ ಬೇರೆ ಕಂಟ್ರೀಸಿಗೆ ಬೇರೆ ಬೇರೆ ಅದ್ರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಆಲ್ಮೋಸ್ಟ್ ನಿಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ಗಿನ್ನ ಇದ್ರೊಳಗೆ ಪ್ರಾಫಿಟ್ ಅಂತೂ ಆಲ್ಮೋಸ್ಟ್ ಡಬಲ್ ಅಂತೂ ಇದ್ದೇ ಇರ್ತೈತಿ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಕೆ ಹೋಗ್ಬೇಡ್ರಿ. ಸೊ ಎಕ್ಸ್ಪೋರ್ಟ್ ನೀವು ಮಾಡತ್ತಿದ್ವಿ ಅಂತಂದ್ರೆ ಯಾವಾಗಲೂ ನೆನಪಿಡ್ರಿ, ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ನೀವು ವಿಚಾರ ಮಾಡೋದು ಜरूरत ಇಲ್ಲ. ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ನಾಗ ಚಲೋ ರೇಟ್ ಸಿಗ್ತೈತಿ. ಇಲ್ಲಿ ನೀವು ಲೋಕಲ್ ಬಿಸ್ನೆಸ್ನಾಗ ಮಾರ್ಕೆಟ್ ಮಾಡೋಕ್ಕಿಂತ ಎಕ್ಸ್ಪೋರ್ಟ್ನಾಗ ಆಲ್ವೇಸ್ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿನೇ ಇರ್ತೈತಿ. ಓಕೆ, ಸೊ ನೆಕ್ಸ್ಟ್ ಬಂದು ಇದ್ರ ಸ್ಕೋಪ್ ಏನೈತಿ, ಆಮೇಲೆ ಗ್ರೋತ್ ಎಷ್ಟೈತಿ. ಸೊ ಇಯರ್ ಆನ್ ಇಯರ್ ಇದ್ರದ್ದು ಗ್ರೋತ್ ಏನೈತಿ 3.2 to 4% ಮಟ್ಟ ಇಯರ್ ಆನ್ ಇಯರ್ ಗ್ರೋತ್ ಆಗತೈತಿ. ಸೊ ಪ್ರೊಡಕ್ಷನ್ನು ಹಂಗೆ ಬೆಳೆ ಆಗ್ತೈತಿ, ಆಮೇಲೆ ಎಕ್ಸ್ಪೋರ್ಟ್ನು ಜಾಸ್ತಿ ಆಗತೈತಿ. ಸೊ ಅದ್ರ ಸಂಬಂಧ
ಅರೇಕಾ ನಟ್ಸ್ ಎಕ್ಸ್ಪೋರ್ಟ್ ಮಾಡೋದು, ಆಮೇಲೆ ಅರೇಕಾ ನಟ್ಸ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಏನದಾವೆ ಅದನ್ನು ಎಕ್ಸ್ಪೋರ್ಟ್ ಮಾಡೋದು, ಇಟ್ಸ್ ಅ ಗುಡ್ ಡೀಲ್. ಸೊ ಅದ್ರೊಳಗೆ ನೀವು ಕೈ ಹಾಕತ್ತಿದ್ರಿ ಅಂತಂದ್ರೆ 100% ನೀವು ಅರೇಕಾ ನಟ್ಸ್ ಎಕ್ಸ್ಪೋರ್ಟ್ ಬಗ್ಗೆ ವಿಚಾರ ಮಾಡ್ಬೋದು. ಈಸಿ ಐತಿ, ಜಾಸ್ತಿ ಅದು ಕೊಳೆಯಂಗಿಲ್ಲ. ಡ್ರೈ ಮಾಡಿ ನೀವು ಪ್ರಾಪರಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ರಿ ಅಂತಂದ್ರೆ ಏನೂ ಹೆಡೇಕ್ ಇರೋಂಗಿಲ್ಲ. ಉಳ್ಕಾದ ಮಟೀರಿಯಲ್ಸ್ ಪೆರಿಷಬಲ್ ಗೂಡ್ಸ್ ಜೊತೆ ಇದ್ರದ್ದೇನೂ ಟೆನ್ಷನ್ ಇಲ್ಲ. ಸೊ ಅರೇಕಾ ನಟ್ಸ್ 100% ನೀವು ಎಕ್ಸ್ಪೋರ್ಟ್ ಈಸಿಲಿ ಮಾಡ್ಬೋದು ಅಂತೇಳಿ ನನ್ನ ಸಜೆಷನ್. ಸೊ ಪ್ಲೀಸ್ ಅದ್ರೊಳಗೆ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಮಾಡಿರಿ. ಸೊ ಇನ್ಮೇಲಿಂದ ಅಡಿಕೆ ತಿನ್ನೋದು ಬಿಡ್ರಿ, ಆಮೇಲೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಏನರ ಕ್ವೆಶನ್ಸ್ ಇದ್ದು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.